ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶುಭ ಮುಂಜಾನೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆದು ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟು ಇದು. ಯಾಕಂದರೆ ಸಾಕಷ್ಟು ಜನರಿಗೆ ನಿನ್ನೆ ಹಣ ಆದರೆ ಕ್ರೆಡಿಟ್ ಆಗಿತ್ತು. ಪೆಂಡಿಂಗ್ ಹಣ ಆಗಿರ್ಬೋದು, 5ನೇ ಕಂತಿನ ಹಣ ಆಗಿರ್ಬೋದು. ಆದರೆ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರು ತುಂಬ ಬೇಜಾರಲ್ಲಿದ್ದರು. ನಿಮ್ಮೆಲ್ಲರಿಗೂ ಇದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಆ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋವನ್ನು ನೋಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತದ್ದು 8,000 ಹಣ ಆದರೆ ಜಮಾ ಆಗಿದೆ. ನಿನ್ನೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿದೆ. ಈಗ ಇನ್ನು ಕೆಲವ್ರ ಕಡೆಯಿಂದ ಬರ್ತಿರುವಂತಹ ಕಾಮೆಂಟ್ಸ್ ಏನಂದರೆ, ಹಣ ಬರ್ತಿಲ್ಲ ಅಂತ ಯಾರು ಕಾಮೆಂಟ್ಸ್ ಮಾಡ್ತಿರ್ತೀರೋ ನಿಮಗೋಸ್ಕರನೇ ಈ ವಿಡಿಯೋ. ಯಾಕಂದರೆ ನೀವು ಕಾಮೆಂಟ್ ಮಾಡ್ತಾನೆ ಇರ್ತೀರಾ, ಯಾವತ್ತು ಹಣ ಬರೋವ್ರ ಬಗ್ಗೆ ಹೇಳ್ತೀರಾ, ನಮ್ಗೆ ಯಾಕೆ ಹಣ ಬರ್ತಿಲ್ಲ, ನಮ್ಗೆ ಯಾವಾಗ ಹಣ ಬರುತ್ತೆ ಅಂತ ನೀವು ಕೇಳ್ತಿರ್ತೀರಾ. ಅದರಿಂದ ಈಗ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಅವರು ಎಲ್ಲರಿಗೂ ಹಣ ಆದರೆ ರಿಲೀಸ್ ಮಾಡಿದಾರಂತೆ. ಈಗ ನಿಮ್ದು ಏನಾಗಿದೆ ಅಂದರೆ, ನಿಮಗೆ 1ನೇ ಕಂತು, 2ನೇ ಕಂತು, 3ನೇ ಕಂತು, 4ನೇ ಕಂತು ಹಣ ಬಂದುಬಿಟ್ಟು ಯಾರ್ಯಾರಿಗೆ ಪೆಂಡಿಂಗ್ ಹಣ ಇದುವರೆಗೂ ಹಣ ಜಮಾನೇ ಆಗಿಲ್ವೋ ನಿಮಗೆ ನಿನ್ನೆ ಬಂದಿಲ್ಲ ಅಂದರೆ ನೀವು ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಪ್ರೋಸೆಸ್ ಅನ್ನೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಓಕೆನಾ? ನಿಮ್ಗೆ ಹಣ ಜಮಾ ಆಗುವಂತಹ ಪ್ರೋಸೆಸ್ ಅನ್ನೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಿಮ್ಗೆ ಹಣ ನಾಳೆನೂ ಬರ್ಬೋದು, ಇವತ್ತು ಬರ್ಬೋದು. ನಿಮಗೆ ಹಣ ಬರಲ್ಲ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಹಣ ಬಂದೇ ಬರುತ್ತೆ. ಓಕೆನಾ? ಪ್ರೋಸೆಸ್ ಅನ್ನೋದು ನಿನ್ನೆಯಿಂದ ಸ್ಟಾರ್ಟ್ ಆಗಿರುವಂತಹ ಕಾರಣದಿಂದ ಹಣ ಜಮಾ ಆಗೋದು. ಈಗ ಸ್ಟಾರ್ಟಿಂಗಲ್ಲಿ 2ನೇ ತಾರೀಕು 3ನೇ ತಾರೀಕು ಕೆಲವ್ರಿಗೆ ಹಣ ಆದರೆ ಜಮಾ ಆಯಿತು. ಮತ್ತೆ ಒಂದು 2-3 ದಿನ ಗ್ಯಾಪಿಂದ ಏನಾಯಿತು, ಒಂದು ಹಣ ಆದರೆ ಜಮಾ ಆಗಲಿಲ್ಲ. ಈಗ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ನಿಮಗೆ ಇವತ್ತು ಕೂಡ ಹಣ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಎಲ್ಲರೂ ನಿಮ್ಮ ಅಕೌಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹಣ ಆದರೆ ಬರುತ್ತೆ, ಪೆಂಡಿಂಗ್ ಹಣ ಕೂಡ. ಮತ್ತು 5ನೇ ಕಂತಿನ ಹಣ ಅಂತೂ ನಿನ್ನೆಯಿಂದ ಪ್ರೋಸೆಸ್ ಸ್ಟಾರ್ಟ್ ಆಗಿರುವ ಕಾರಣದಿಂದ ನಿನ್ನೆ ಒಂದು 50% ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿದೆ. ನಿಮಗೆ ಇವತ್ತು ಬಂದುಬಿಟ್ಟು ನಿಮಗೆ ಹಣ ಆದರೆ ಜಮಾ ಆಗುತ್ತೆ. ಇನ್ನು 50% ಯಾರಿಗೆ ಜಮಾ ಆಗಿಲ್ವೋ ನಿಮ್ಮೆಲ್ಲರಿಗೂ ಇವತ್ತಾದರೆ ಹಣ ಜಮಾ ಆಗುತ್ತೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ 5ನೇ ಕಂತಿನ ಹಣ ನಿನ್ನೆ ಬಂದಿಲ್ಲ ಅಂತ ಯಾರ್ಯಾರು ಬೇಜಾರಾಗಿದ್ರು ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಗೆ ಹಣ ಬಂದುಬಿಟ್ಟು ಇವತ್ತು ಬರುತ್ತೆ. ನಿಮ್ಮ ಖಾತೆಗಳನ್ನು ಇವತ್ತು ಚೆಕ್ ಮಾಡ್ಕೊಳ್ಳಿ. ಒಂದು 10 ಗಂಟೆ ಮೇಲೆ ನಿಮ್ಮ ಒಂದು ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹಣ ಬಂದೇ ಬರುತ್ತೆ. ಮತ್ತು ಮೆಸೇಜು ಕಾಮನ್ ಆಗಿ ಗೊತ್ತಲ್ಲ, ಮೆಸೇಜ್ ಬಂದೇ ಬರುತ್ತೆ. ನಿಮಗೆ ಮೆಸೇಜ್ ಏನಾದರೂ ಕೆಲವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಅಕೌಂಟ್ಗಾದರೆ ಕ್ರೆಡಿಟ್ ಆಗಿರುತ್ತೆ. ಒಂದು 10 ಗಂಟೆ ಮೇಲೆ ಚೆಕ್ ಮಾಡ್ಕೊಳ್ಳಿ. 5ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲೋ ಅವ್ರಿಗೆ. ಪೆಂಡಿಂಗ್ ಹಣ ಅವ್ರಿಗಂತೂ ಅವ್ರು ಏನು ಹೇಳಿದ್ದಾರೆ ಅಂದರೆ, ಹಣ ಆದರೆ ನಿಮಗೆ ದಿನ ಜಮಾ ಆಗ್ತಾನೆ ಇರುತ್ತೆ. ಆದರೆ ಇವ್ರಿಗೆ ಜಮಾ ಆಗುತ್ತೆ, ಈ ಜಿಲ್ಲೆಯವ್ರಿಗೆ ಜಮಾ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಅಮೌಂಟ್ ರಿಲೀಸ್ ಮಾಡಿದ್ದೀವಿ. ಜನವರಿ 31ನೇ ತಾರೀಕುವರೆಗೂ ಹಣ ಆದರೆ ಕ್ರೆಡಿಟ್ ಆಗ್ತಾನೆ ಇರುತ್ತೆ. ಜನವರಿ 31ನೇ ತಾರೀಕು ಒಳಗಡೆ ನಿಮ್ಮ ಎಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ ನಿಮ್ಮ ಖಾತೆಗಳಿಗೆ. ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ. ಪೆಂಡಿಂಗ್ ಹಣ ಯಾರ್ಯಾರ್ದಿದೆಯೋ, ಯಾರ್ಯಾರಿಗೆ ಹಣ ಬಂದಿಲ್ವೋ, ಇದುವರೆಗೂ 1 ಕಂತಿನ ಹಣ ಬರದೇ ಇರೋವ್ರಿಗೆ 8,000 ಹಣ ಆದರೆ ಬರುತ್ತೆ. ಈಗಾಗಲೇ ಯಾರಿಗೂ 1ನೇ ಕಂತು ಹಣ ಮಾತ್ರ ಬಂದಿದೆ ಅವ್ರಿಗೆ ಒಂದು 6,000 ಹಣ ಆದರೆ ಬರುತ್ತೆ. ನೀವು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಮತ್ತು ನಿಮಗೆ 5ನೇ ಕಂತಿನ ಹಣ ಆದರೆ ಜಮಾ ಆಗುತ್ತೆ. ಓಕೆನಾ? ಈಗ ಪೆಂಡಿಂಗ್ ಹಣ ಅದು ಈ ರೀತಿ ಆದರೆ ಆಗ್ತಿದೆ. ಮತ್ತು ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಆಗಲಿ, ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಲಿ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಮಾಡಿರುವಂತಹ ಉದ್ದೇಶ ಏನಂದರೆ, ಹಣ ಬಂದಿಲ್ಲ ಅಂತ ಯಾವೊಂದು ಫಲಾನುಭವಿಗಳು ಬೇಜಾರಾಗಿದ್ರೋ ನೀವು ಯಾರು ಬೇಜಾರಾಗುವ ಅವಶ್ಯಕತೆ ಇಲ್ಲ. ನಿಮಗೂ ಹಣ ಆದರೆ ಜಮಾ ಆಗುತ್ತೆ ಅಂತ ಒಂದು ಧೈರ್ಯ ತುಂಬುವ ಪ್ರಯತ್ನಕ್ಕಷ್ಟೇ ಈ ವಿಡಿಯೋ. ಇದು ಅಪ್ಡೇಟ್. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ, ಓಕೆನಾ, ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಬಗ್ಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ